ಹಲವಾರು ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ ಈ ಕಾಂಟ್ರವರ್ಸಿಗಳೇ ದರ್ಶನ್ ಅವರ ಮೈ ಮೇಲೆ ಬೀಳ್ತಾವೋ ಅಥವಾ ದರ್ಶನ್ ಅವರೇ ಕಾಂಟ್ರವರ್ಸಿಗಳನ್ನು ಮೈ ಮೇಲೆ ಎಳ್ಕೊಳ್ತಾರೋ ಅನ್ನುವಂಥ ಮಾತು. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಅವ್ರ ಬಗ್ಗೆ ಮಾತಾಡಿದ್ದಿದೆ, ಟೀಕೆ ಮಾಡಿದ್ದಿದೆ, ಪ್ರಶ್ನೆ ಬೇರೆ. ಆದರೆ ದರ್ಶನ್ ಕಮಿಟ್ಮೆಂಟ್ ಇದೆಯಲ್ಲ ಅದರ ಬಗ್ಗೆ ಎರಡು ಮಾತಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ನೋಡಿ, ಕಳೆದ ಬಾರಿ ಇದೇ ದರ್ಶನ್ ಮತ್ತು ಯಶ್ ಮಂಡ್ಯ ಚುನಾವಣಾ ಅಖಾಡಕ್ಕಿಳಿದು ಅಂದರೆ ಪ್ರಚಾರದ ಅಖಾಡಕ್ಕಿಳಿದು ಎಷ್ಟರ ಮಟ್ಟಿಗೆ ಧೂಳೆಬ್ಬಿಸಿದ್ರು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಇದೆಲ್ಲ ಆಗಿದೆ. ಈಗ ಮೊನ್ನೆ ಸುಮಲತವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಯಾರು ಬರ್ತಾರೋ ಬರಲಿ, ನಾನು ದರ್ಶನ್ ಅವ್ರನ್ನೂ ಕೂಡ ಕರೆಯಲ್ಲ, ಅವರಾಗಿ ಬಂದರೆ ಸರಿ ಅನ್ನುವಂಥ ಮಾತನ್ನು ಹೇಳಿದರು. ಇದು ಹಲವಾರು ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿತ್ತು. ಕೊರಗಜ್ಜನ ದರ್ಶನ ಮಾಡಿ ಬಂದಂಥ ದರ್ಶನ್ ಅವರಿಗೆ ಇವತ್ತು ಪತ್ರಕರ್ತರು ಕೇಳಿದ ಅದೇ ಪ್ರಶ್ನೆ, ನೀವೇನಾದರೂ ಮಂಡ್ಯದಿಂದ ಸುಮಲತವ್ರ ಕಣಕ್ಕಿಳಿದ್ರೆ ಪ್ರಚಾರ ಮಾಡ್ತೀರಾ ಅಂತ. ಆಗ ದಾಸ ಕೊಟ್ಟಂಥ ಉತ್ತರ, ಅಮ್ಮನ್ನ ನಾನು ಬಿಡೋಕ್ಕೆ ಸಾಧ್ಯನಾ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಈ ಮುಖಾಂತರ ಪ್ರಚಾರ ಕಣಕ್ಕಿಳಿಯುವಂಥದ್ದು ಖಚಿತ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ದರ್ಶನ್ ರವಾನಿಸಿದ್ದಾರೆ. ಅದ್ಯಾವ ಕೋರಿಕೆ ಮುಂದಿಟ್ರೋ, ಅದೇನೋ ಹರಕೆ ಕಟ್ಕೊಟ್ರೋ ಗೊತ್ತಿಲ್ಲ. ಮಂಗಳೂರಿನಲ್ಲಿ ಪ್ರತ್ಯಕ್ಷ ಆಗಿದ್ದ ದರ್ಶನ್ ಕೊರಗಜ್ಜನ ದರ್ಶನ ಪಡೆದ್ರು, ವಿಶೇಷ ಪೂಜೆ ಸಲ್ಲಿಸಿ ರಾಜಕೀಯವನ್ನು ಮಾತನಾಡಿದ್ರು. ಸುಮಲತಾ ಪರ ದರ್ಶನ್ ಪ್ರಚಾರ ಫೇಕ್ಸ್. ತಾಯಿಯನ್ನ ಬಿಟ್ಕೊಡೋಕಾಗುತ್ತಾ ಎಂದ ದಚ್ಚು. ಹೌದು, ಮಂಗಳೂರು ಹೊರವಲಯದ ಉಳ್ಳಾಲದ ಕುತ್ತಾರು ಕೊರಗಜ್ಜ ದೇವಸ್ಥಾನಕ್ಕೆ ಚಾಲೆಂಜಿಂಗ್ ದರ್ಶನ್ ಬಂದಿದ್ರು. ಕೊರಗಜ್ಜನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಆದ್ರೆ ಯಾವ ಪ್ರಾರ್ಥನೆ ಮಾಡಿದ್ರಿ, ಮುಂದಿನ ಪ್ರಾಜೆಕ್ಟ್ ಏನು ಅನ್ನೋ ಗುಟ್ಟನ್ನ ದರ್ಶನ್ ಬಿಟ್ಕೊಟ್ಟಿಲ್ಲ. ಇಲ್ಲ, ಖುಷಿ. ಆಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು, ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಹೋಗೋಣ ಅಂತ ಅಷ್ಟೇ ಸರ್. ಯಾವುದೇ ಥರದ ಬೇರೆ XYZ ಕಾರಣ ಇಲ್ಲ. ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ, ಏನಿಲ್ಲ ಸರ್. ಸುಮ್ಮನೆ ಅಷ್ಟೇ. ನನ್ನ ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್? ಅಲ್ಲ, ನಮ್ಮ ಪ್ರಾರ್ಥನೆ ಹೇಳಿದ್ರೆ ನೀವು ನೆರವೇರಿಸ್ತೀರಾ? ಇದೇ ವೇಳೆ ಮಾತನಾಡಿದ ದರ್ಶನ್ ಲೋಕಸಭಾ ಚುನಾವಣೆ ಬಗ್ಗೆನೂ ಮಾತನಾಡಿದ್ರು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಕಸರತ್ತು ಮಾಡ್ತಿದ್ದಾರೆ. ಈ ನಡುವೆ ಸುಮಲತಾ ಅವರಿಗೆ ಟಿಕೆಟ್ ಸಿಗಲಿ ಬಿಡ್ಲಿ, ಅವರು ಬೆನ್ನಿಗೆ ನಿಲ್ಲೋದಾಗಿ ದರ್ಶನ್ ಮಾತನಾಡಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಮೊನ್ನೆ ತನಕ ಸುಮಲತಾ ಅಮ್ಮನ ಜೊತೆಗಿದ್ದೆ, ಈಗ ಅವರ ಕೈ ಬಿಟ್ರೆ ಆಗುತ್ತಾ, ಹೆತ್ತ ತಾಯಿಯನ್ನ ಬಿಟ್ಕೊಡೋಕಾಗುತ್ತಾ ಅಂತ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಸುಮಲತಾ ಅವರ ಬೆನ್ನಿಗೆ ನಿಲ್ಲೋದಾಗಿ ಹೇಳಿದ್ದಾರೆ. ಸರ್, ಒಂದೇನಂದ್ರೆ ಸರ್, ಪೊಲಿಟಿಕಲ್ಲಿ ಇಟ್ ಇಸ್ ಟೈಮ್. ಆಕ್ಚುಲಿ ಈಗ ಮೊನ್ನೆಲ್ಲ ಅಮ್ಮ ಜೊತೆಗೆ ಲಾಸ್ಟ್ ಟೈಮ್ ಅಮ್ಮ ಜೊತೆಗೆ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇರ್ತೀವಲ್ವಾ. ಈಗ ಒಂದೇನ ನಿಮ್ಮ ಮನೇಲಿ ತಾಯಿ ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಆಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ನಮ್ಮ ತಾಯಲ್ಲ ಅಂತ ಬಿಟ್ಬಿಡ್ತೀರಾ? ಅಮ್ಮನೇ ಸರ್. ಏನೇ ಹೇಳಿ, ಕಳೆದ ಬಾರಿ ಯಶ್ ಹಾಗೆ ದರ್ಶನ್ ಜೋಡೆತ್ತಿನ ರೀತಿ ನಿಂತು ಸುಮಲತಾ ಅವರಿಗೆ ಜಯ ತಂದು ಕೊಟ್ಟಿದ್ರು. ಈ ಬಾರಿ ಅಖಾಡ ಏನಾಗುತ್ತೆ ನೋಡ್ಬೇಕಿದೆ. ಅಶೋಕ್, TV9 ಮಂಗಳೂರು.